ಸಾಕು ನಿಲ್ಸಿ ಬಾವ. ಈ ಮನೇಲಿ ನನ್ನ ಮಗನಿಗೆ 25,000 ರೂಪಾಯಿ ಕಳಿಸೋಷ್ಟು ಅಧಿಕಾರ ಇಲ್ವಾ? ಈಗ ಎಲ್ಲರ ಮುಂದೆ ಕರೆದು ಅವಮಾನ ಮಾಡೋದಕ್ಕಿಂತ ದುಡ್ಡು ಕೊಡೋದಕ್ಕಾಗಲ್ಲ, ಈ ಮನೆ ಬಿಟ್ಟು ಹೋಗಿ ಅಂತ ಹೇಳಿ ಮಾಡಿಸೋದಕ್ಕೆ ನೀವೇನು ಮನುಷ್ಯರಲ್ವಲ್ಲ. ಅಪ್ಪ ಏಯ್, ನೀನ್ ತೆಪ್ಪಗೆ ನಿಂತ್ಕೊಳ್ಳೋ. ನಿಜವಾಗ್ಲೂ ನೀನ್ ಹೇಳಿದ್ದನ್ನ ಮಾಡೋದಕ್ಕೆ ತಯಾರಿದೆಯಾ ಅನ್ನೋದಾದ್ರೆ ಈ ಕ್ಷಣ ನೀನ್ ಇಡೀ ಪರಿವಾರನ ಕರ್ಕೊಂಡು ಆಚೆಗೂ. ನಿನಗೆ ಹೇಳ್ತಾ ಇರೋದು, ಹೊರಟೋಗಿಲ್ಲಿಂದ. ಮನುಷ್ಯತ್ವದ ಬಗ್ಗೆ ಮಾತಾಡ್ತಿರಲ್ಲ, ನೀವು ಮನುಷ್ಯರ? ನೀವಿಷ್ಟು ಕಟ್ಕರ ಆಗೋದಕ್ಕೆ ನಾನು ಹುಟ್ಟಿದ ತಕ್ಷಣ ಅಮ್ಮ ಸತ್ತು ಹೋದ್ರು. ಅಮ್ಮನ ಹೇಗೆ ಆಚೆ ಕಳಿಸ್ತಿರೋ ನಾನು ನೋಡ್ತೀನಿ. ಏನೋ ಅಂದೆ? ನನ್ನನ್ನೇ ಉಚಾಯಿಸಿ ಮಾತಾಡೋಷ್ಟು ಪೊಗರು ಬಂದ್ಬಿಡ್ತಾ ನಿನಗೆ? ಏನ್ ಮಾಡ್ತಿದ್ದೀರಾ ನೀವು? ಬಾವಾ, ಏನ್ ಮಾಡ್ತಾ ಇದ್ದೀರಾ ನೀವು? ನನ್ನ ಮೇಲಿನ ಕೋಪಕ್ಕೆ ಅವಿಗೆ ಹೊಡೆಯೋದಕ್ಕೆ ಹೊರಟಿದ್ದೀರಾ? ನಾನು ಈ ಮನೇಲಿ ಇರೋವರೆಗೂ ಅದಕ್ಕೆ ಅವಕಾಶ ಕೊಡಲ್ಲ. ಯಾಕೆ ನಿಲ್ಸ್ಬಿಟ್ಟಪ್ಪ? ಹೊಡಿರಿ, ಬಡಿರಿ, ಕೊಂದಾಕ್ಬಿಡಿ. ಅವಿ ಬೇಡ ಕಣ. ಈ ನನಗೋಸ್ಕರ ನೋವು ಹಿಂಸೆ ಅನುಭವಿಸ್ಕೊಂಡಿರೋದನ್ನ ನನ್ನ ಕೈ ನೋಡೋದಕ್ಕಾಗಲ್ಲ. ನನ್ನ ಹೆತ್ತ ಮಗನ ದೂರ ಮಾಡ್ಕೊಂಡು ಇಷ್ಟೆಲ್ಲ ಅವಮಾನನ ಅನುಭವಿಸ್ಕೊಂಡು ಈ ಮನೇಲಿ ಇದ್ದೀನಿ ಅಂದ್ರೆ ಅದು ನಿನಗೋಸ್ಕರ. ನನ್ನಿಂದ ಈ ಮನೆ ಸ್ಮಶಾನ ಆಗೋದು ಬೇಡ. ನಾನು, ನನ್ನ ತಮ್ಮ, ನನ್ನ ಮಕ್ಕಳು ಈ ಮನೆಯಿಂದ ಹೊರಟೋಗ್ತೀವಿ. ಇನ್ ಮುಂದೆ ನೀನುಂಟು, ನಿಮ್ಮಪ್ಪ ಉಂಟು, ನಿನ್ನ ಹೆಂಡತಿ ಉಂಟು. ನಾನಿಲ್ಲಿರಲ್ಲ. ಅಮ್ಮ ನಿಂತ್ಕೊಳ್ಳಮ್ಮ. ಎಲ್ಲಿಗೆ ಹೋಗ್ತಿದ್ಯಾ? ನಿನ್ನ ಈ ಮನೆಯಿಂದ ಆಚೆ ಕಳಿಸಿ ನಾವು ನೆಮ್ಮದಿಯಾಗಿರ್ತೀವ? ಇಲ್ಲ ಅಮ್ಮ, ನೀ ಎಲ್ದ ಮನೇಲಿ ನಾನು ಇರಲ್ಲ, ಒಂದು ಕ್ಷಣ ಕೂಡ ಇರಲ್ಲ. ಏಯ್, ಚಿಕ್ಕಂದಿನಿಂದ ಈ ಮಾತಾಡಿ ಆಡಿ ಆಡಿ ನನ್ನ ಕೈ ಕಟ್ಟಾಕ್ಬಿಡಿದ್ಯಾ ನೀನು. ಬೆಳೆದ ಮೇಲಾದ್ರೂ ಬುದ್ಧಿ ಬರುತ್ತೆ, ಒಳ್ಳೇದು ಕೆಟ್ಟದ್ದು ಅರ್ಥ ಆಗುತ್ತೆ. ಆಗ್ಲಾದ್ರೂ ಈ ದುಷ್ಟಕೂಟನ ದೂರ ಮಾಡ್ತೀಯ ಅನ್ಕೊಂಡಿದ್ನಲ್ಲೋ, ಈಗಲೂ ಹಾಗೆ ಮಾತಾಡ್ತೀಯಲ್ಲೋ. ಹೌದು, ಈಗಲ್ಲ, ನನ್ನ ಉಸಿರಿರೋ ತನಕ ನಾನು ಹೀಗೆ ಇರೋದು. ಅಮ್ಮ ಈ ಮನೇಲಿ ಇರಲ್ಲ ಅಂದ್ರೆ ನಾನು ಇರಲ್ಲ. ಹೌದಾ? ನಿಮ್ಮಮ್ಮ ಇಲ್ದಿದ್ರೆ ಈ ಮನೆಯಲ್ಲಿ ಇರೋದಿಲ್ವಾ? ಸರಿ, ಹೊರಟೋಗು. ಅಪ್ಪ ಹೌದು ಕಣೋ, ಹೊರಟೋಗು ಮುಂದೆ. ಮಾವ, ಏನ್ ಮಾಡ್ತಿದ್ರ ನೀವು? ಹೌದಮ್ಮ, ಹೌದು. ಇನ್ಮೇಲೆ ನೀನೇ ನನ್ನ ಮಗ, ನೀನೇ ನನ್ನ ಸೊಸೆ, ನೀನೇ ನನ್ನ ಮಗಳು. ಎಲ್ಲ ನೀನೆ, ಎಲ್ಲ ನೀನೆ. ಏನ್ ನೋಡ್ತಾ ಇದೀಯ? ಹೋಗು, ಹೋಗು ಆಚೆಗೆ. ನಿನಗೋಸ್ಕರ ಇವ್ರು ಕೊಟ್ಟ ಚಿತ್ರಹಿಂಸೆನೆಲ್ಲ ಸಹಿಸ್ಕೊಂಡಿದ್ದೀನಿ. ನನ್ನ ನೆಮ್ಮದಿ, ಶಾಂತಿ, ಕೋಟ್ಯಾಂತರ ಹಣ ಎಲ್ಲವನ್ನೂ ಹಾಳು ಮಾಡ್ಕೊಂಡಿದ್ದೀನಿ. ಇನ್ ಸಾಕು. ನಿಮ್ಮಮ್ಮ, ಅವಳನ್ನ ಪ್ರೀತಿ ಮಾಡ್ತೀನಿ ನೀನ್, ಇಬ್ರು ಈ ಮನೆಯಲ್ಲಿರೋ ಅಗತ್ಯ ಇಲ್ಲ. ಹೋಗ್ಬಹುದು. ಏನ್ ಪದೇ ಪದೇ ಅದೇ ಹೇಳ್ತಿದ್ರ? ಹೋಗ್ತೀನಿ. ಇಷ್ಟೆಲ್ಲ ಅನಿಸ್ಕೊಂಡು ಇನ್ನು ಇಲ್ಲೇ ಇರ್ತೀನಿ ಅಂತ ಅನ್ಕೊಂಡ್ರ? ನೆವರ್. ನನ್ಗೂ ಸ್ವಾಭಿಮಾನ, ಮಾನ ಮರ್ಯಾದೆ ಎಲ್ಲ ಇದೆ. ನಿನಗೆ ಸ್ವಾಭಿಮಾನ ಇದ್ರೆ ನಿಮ್ಮಮ್ಮನ ಕರ್ಕೊಂಡೋಗಿ ಸಾಮ್ರಾಜ್ಯ ಕಟ್ಟಿ ಸಿಂಹಾಸನ ಇಟ್ಟು ಅದ್ರ ಮೇಲೆ ಕುಂಟಿಸಿ ಮಹಾರಾಣಿ ತರ ಮೆರೆಸೋ. ನನ್ನ ಹತ್ರ ಏನ್ ಕೊಚ್ಕೊಂತಾ ಇದೀಯಾ? ಮೆರೆಸ್ತೀನಿ. ಹೆತ್ ಮಗ ಅಲ್ದೇ ಇದ್ರು ತನ್ನ ಪ್ರೀತಿನೆಲ್ಲ ದಾರೆ ಎರೆದು ಸಾಕಿದಾಳೆ. ಪ್ರಪಂಚದ ಯಾವ ಮೂಲೆಗಾಲ್ ಹೋಗಿ ಬದುಕೋ ಅಷ್ಟು ಆತ್ಮವಿಶ್ವಾಸ ತುಂಬಿದಾಳೆ. ನಾನು ನೋಡ್ತಾನೆ ಬಂದಿದ್ದೀನಿ. ಅಮ್ಮಂಗ್ ನೀವ್ ಏಟ್ ಮೇಲೆ ಏಟ್ ಕೊಡ್ತಾನೆ ಇದ್ದೀರಿ, ಅವಮಾನದ ಮೇಲೆ ಅವಮಾನ ಮಾಡ್ತಾನೆ ಬಂದಿದ್ದೀರಿ. ಅಮ್ಮಂಗೊಂದು ಮಾತು ಹೇಳ್ದೆ ನನಗೆ ಮದುವೆ ಮಾಡಿದ್ರಿ. ನೆನ್ನೆ ಮೊನ್ನೆ ಬಂದವ್ರ ಮುಂದೆ ನಿಮ್ ಸಾಮ್ರಾಜ್ಯ ಕಟ್ಟಿದ ಅಮ್ಮನ್ನ ಮೂಲೆ ಗುಂಪು ಮಾಡಿದ್ರಿ. ಇಷ್ಟೆಲ್ಲ ಸಹಿಸ್ಕೊಂಡಿರೋದು ಯಾರಿಗೋಸ್ಕರ ಅನ್ಕೊಂಡ್ರಿ? ಅಮ್ಮಂಗೋಸ್ಕರ.
ಈ ಮನೇಲಿ ಅಮ್ಮನೇ ಇಲ್ಲ ಅಂದ್ರೆ ನಾನಿರ್ತೀನ? ಇರ್ಬೇಡ, ಹೋಗು. ಈಗ್ಲೇ ಅರ್ಧ ಹಾಳು ಮಾಡಿದಳು ನಿನ್ನ ಜೊತೆಲಿ ಹೋಗು. ಪೂರ್ತ ಹಾಳು ಮಾಡಿ ಬೀದಿನಲ್ಲಿ ನಿಲ್ಲಿಸ್ತಾಳೆ. ಹೋಗು. ಅಪ್ಪ, ಅಮ್ಮನ ಬಗ್ಗೆ ಈಗೆಲ್ಲ ಮಾತಾಡಕ್ ನಾಚಿಕೆ ಆಗಲ್ವಾ ನಿಮ್ಗೆ? ಮಗ ಅಂತ ನೀವ್ ಮಾಡಿದ್ದೇನು? ಒಂದಿಸನಾದ್ರೂ ಬಂದು ನನ್ನ ಇಷ್ಟ ಕಷ್ಟ ಯಾವುದು ಅಂತ ಕೇಳಿದ್ರ? ನನ್ನ ನೋವು ಸಂಕಟದಲ್ಲಿ ಭಾಗಿಯಾಗಿದ್ರ? ಗುರ್ತು ಪರಿಚಯ ಬಂದಾಗಿಂದ ಅಮ್ಮ ನನ್ಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ರು ಅಂತ ನಂಗೆ ಚೆನ್ನಾಗಿ ನೆನಪಿದೆ. ಇಬ್ರು ಮಕ್ಕಳು ಜೊತೆಲಿ ಬೆಳೆದ್ರೆ ಅಸೂಯೆ ಬರುತ್ತೆ ಅಂತ ಹೆತ್ತ ಮಗನ ದೂರ ಇಟ್ಲು. ಹೆತ್ತ ಮಗ ಅಲ್ದೇ ಇದ್ರು ತುಂಬು ಹೃದಯದಿಂದ ತನ್ನ ವಾತ್ಸಲ್ಯನ ತುಂಬಿ ನನ್ನನ್ನ ಬೆಳೆಸಿದ್ಲು. ಮಾಡಿ ಮೇಲಿಂದ ಬಿದ್ದು ತಿಂಗ್ಳುಗಟ್ಲೆ ಹಾಸಿಗೆ ಮೇಲೆ ಮಲಗಿದ್ದಾಗ ಅಮ್ಮ ಹಗ್ಲು ರಾತ್ರಿ ನೋಡದೆ ನನ್ನ ಆರೈಕೆ ಮಾಡಿದ್ಲು. ನಾನ್ ಬದುಕ್ ಬರ್ಲಿ ಅಂತ ಹರಕೆ ಕಟ್ಕೊಂಡು ಕೆಂಡದ ಮೇಲೆ ನಡೆದ್ಲು. ನೀನ್ ನನ್ಗೋಸ್ಕರ ಮಾಡಿದ್ದಾದ್ರು ಏನು? ಅಮ್ಮ, ಇನ್ನು ಏನಕ್ಕಮ್ಮ ಇಲ್ಲೇ ನಿಂತಿದ್ಯಾ? ಇಷ್ಟೆಲ್ಲ ಅವಮಾನ ಆದ್ಮೇಲೆ ಇಲ್ಲೇ ಇರಕ್ಕಾಗುತ್ತಾ? ನಡಿಯಮ್ಮ, ನಮಗೂ ಹಠ ಛಲ ಇದೆ ಅಂತ ತೋರ್ಸೋಣ. ಅಕ್ಕ, ಇವನೇನಕ್ಕ ನಮ್ಮನ್ನ ಗಂಟು ಮುಟ್ಟೆ ಕಟ್ಸಿ ಪ್ಯಾಕಪ್ ಮಾಡಿಸಾಗಿದ್ದಾನೆ. ಅಮ್ಮ, ಎಲ್ಲಿ ಹೋಗೋದು, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ಯಾ? ಇವ್ರ ಮನೆ ಇಲ್ಲ ನಾವೇನ್ ಸತ್ತು ಹೋಗ್ತೀವ? ಬಾರಮ್ಮ, ನಿನ್ನ ಯಾವತ್ತೂ ಇವ್ರ ತರ ನಾನು ಫುಟ್ಪಾತ್ ಮಾಡಲ್ಲ. ರಕ್ತಲ್ಲಿ ಶಕ್ತಿ ಇದೆ, ಮನ್ಸಲ್ಲಿ ಛಲ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಆಶೀರ್ವಾದ ಇದೆ. ಬಾರಮ್ಮ, ದುಡ್ದು ಕೂಲಿನಾದ್ರೂ ಮಾಡಿ ನಿನ್ನ ಸಾಕ್ತೀನಿ. ಈ ಹಂಗಿನ ಅರಮನೆ ನಮಗ್ ಬೇಡ. ಬಾರಮ್ಮ, ಹೊರಟೋಗೋಣ. ಬಾಮ್ಮ. ಅಮ್ಮ, ನೀನ್ ನಡಿಯಮ್ಮ. ಮಾವ, ಚಿತ್ರ, ಬನ್ನಿ. ಉಟ್ ಬಟ್ಟೆಲ್ಲ ಹೊರಟೋಗೋಣ ಬನ್ನಿ. ಮಾವ, ಅವ್ರು ಹೊರಟೋಗ್ತಾರೆ, ನೀವಾದ್ರೂ ಬೇಡ ಅಂತ ಹೇಳಿ. ಹೋಗ್ಲಿ ಬಿಡಮ್ಮ, ಪ್ರಪಂಚ ಏನು ಅಂತ ಗೊತ್ತಾಗುತ್ತೆ. ಸ್ವಂತ ಕಾಲ್ ಮೇಲೆ ನಿಂತ ಮೇಲೆನೆ ಗೊತ್ತಾಗೋದು ದುಡ್ಡಿನ ಬೆಲೆ ಏನು ಅಂತ. ಯಾರ್ದು ದುಡ್ಡು ಎಲ್ಲಮ್ಮನ್ ಜಾತ್ರೆ ಅಂತ ಕೋಟ್ಯಾಂತರ ರೂಪಾಯಿ ಕರಗಿಸ್ದಾಗಲ್ಲ, ಆಚೆ ಕಾಲಿಟ್ರಿ ಗೊತ್ತಾಗುತ್ತೆ ಕಷ್ಟ ಏನು ಅಂತ. ಅಮ್ಮ, ಏನಮ್ಮ ಇದು? ಅವ್ರು ನಮ್ಮನ್ನ ಚುಚ್ಚಿ ಚುಚ್ಚಿ ಅವಮಾನ ಮಾಡ್ತಾನೆ ಇದ್ದಾರೆ, ನೀನ್ ನಿಂತೇ ಇದೆಯಲ್ಲ. ನಡಿಯಮ್ಮ, ಹೋಗೋಣ. ನಮಗೂ ಈ ಮನೆಗೂ ಋಣ ತೀರೋಯ್ತು. ಅವಿ, ಬೇಡ ಕಣೋ, ನನ್ನ ಮಾತು ಕೇಳು. ಈ ಮನೆ ಬಿಟ್ಟು ಹೋಗೋ ಹಾಗಿದ್ದಿದ್ರೆ ಇಷ್ಟೆಲ್ಲ ಅವಮಾನ ಸಹಿಸ್ಕೊಂಡು ನಾನು ಇಲ್ಲಿರ್ಬೇಕಾಗಿಲ್ಲ. ಇದನ್ನೆಲ್ಲ ಸಹಿಸ್ಕೊಂಡಿರೋದು ನಿನ್ಗೋಸ್ಕರ ಕಣೋ. ಸಮಾಧಾನ ಮಾಡ್ಕೊ. ಅಮ್ಮ, ಈಗ ನಾನೇ ನಿಮ್ಗೋಸ್ಕರ ಬರ್ತಿದ್ದೀನಲ್ಲ, ಇನ್ ಇಲ್ಲೇನಿದೆ? ನಡಿಯಮ್ಮ, ಹೋಗೋಣ. ಅವಿ, ನಿನಗೆ ನನ್ನ ಮೇಲೆ ಪ್ರೀತಿ ಗೌರವ ಇರೋದಾದ್ರೆ ನೀನು ನಾನು ಹೇಳ್ದಂಗೆ ಕೇಳ್ಬೇಕು. ನನಗೇನೇ ಆದ್ರೂ ನೀನು ಈ ಮನೇಲೇ ಇರ್ಬೇಕು. ಅಮ್ಮ, ಮುಕ್ಕೋಣ, ನಾನು ಬೇಕಾದ್ರೆ ಬೀದಿ ಬದಿಯಲ್ಲಿ ಮಲಗ್ತೀನಿ. ಕಷ್ಟದಲ್ಲೇ ಹುಟ್ಟಿ ಕಷ್ಟದಲ್ಲೇ ಬೆಳೆದೋಳು ನಾನು. ನನ್ನ ಬದುಕು ಬೇರೆಯವ್ರಿಗೋಸ್ಕರನೇ. ನನ್ನ ಬದುಕಿಗೊಂದು ಅರ್ಥ ಬಂದಿತ್ತು ನೀ ನನ್ನ ಮಗನಾಗಿ ಬಂದ್ಮೇಲೆ. ಆದ್ರೆ ನೀನ್ ನನ್ನ ಹಾಗಲ್ಲ, ವೈಭೋಗದಲ್ಲೇ ಬೆಳೆದವನು. ನೀ ನನ್ನ ಹಿಂದೆ ಬಂದು ಹೆಜ್ಜೆ ಹೆಜ್ಜೆಗೂ ಕಷ್ಟ ಪಡ್ತಾ ಇರೋದನ್ನ ನೋಡಿ ನಾನ್ ಬದುಕಿರ್ತೀನೇನೋ. ನೀನ್ ಚೆನ್ನಾಗಿರ್ಬೇಕು ಕಣೋ, ನೀನ್ ಚೆನ್ನಾಗಿರ್ಬೇಕು. ಅಷ್ಟೆಲ್ಲ ಕಣೋ, ಭಾವನಿಗೆ ನಿನ್ ಮೇಲೆ ಮಗ ಅನ್ನೋ ಮಮಕಾರ ಇಲ್ದೇ ಇರ್ಬೋದು, ಆದ್ರೆ ಅವ್ರ ಜವಾಬ್ದಾರಿ ಈಗ ನಿನ್ ಮೇಲಿದೆ. ಈ ವಯಸ್ಸಲ್ಲಿ ಅವ್ರನ್ನ ಬಿಟ್ಟು ಹೋದ್ರೆ ನಿನ್ ಕರ್ತವ್ಯಕ್ಕೆ ದ್ರೋಹ ಮಾಡ್ದಂಗಾಗುತ್ತೆ.
ಕೊನೆಗಾಲದಲ್ಲಿ ನಿಮ್ಮಿಬ್ರನ್ನ ದೂರ ಮಾಡಿರೋ ಕಳಂಕ ನನ್ನ ಮೇಲೆ ಬರುತ್ತೆ. ಬೇಡಾವಿ, ಎಷ್ಟೇ ಹಿಂಸೆ ಅವಮಾನ ಆದ್ರೂ ನಾನು ಅದನ್ನೆಲ್ಲ ಸಹಿಸ್ಕೊಳ್ತೀನಿ. ನನ್ನ ಹೆಣ ಬಿದ್ರೂ ಪರವಾಗಿಲ್ಲ. ನಿನ್ಗೋಸ್ಕರ ನಾನು ಇದೇ ಮನೇಲಿ ಇರ್ತೀನಿ ಕಣ. ನಡಿ ಒಳಗೆ, ನೀನೇನು ಮಾತಾಡ್ಬೇಡ. ನಡಿ. ಏನ್ ನೋಡ್ತಾ ಇದ್ಯಾವಿ? ನಡಿ ನೀನು. ನೋಡಿದ್ಯಾ, ಹೀಗೆ ಇದು ಮಾತಾಡಿ ನನ್ನ ಮಗನ ಬ್ರೈನ್ ವಾಶ್ ಮಾಡಿ ಕೈ ವಶ ಮಾಡ್ಕೊಂಡಿದ್ದಾಳೆ. ಪಾಪಿ ನಮ್ಮ ಇವಳು ಹೀಗೆ ಮಾಡಿ ನನ್ನ ತಮ್ಮನ ಕಥೆನೂ ಮುಗಿಸ್ಬಿಟ್ಲು. ಮಾವ, ಏನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ, ಅದಕ್ಕೆ ನನ್ನ ಮಗನ ಕಥೆಯನ್ನು ಎಲ್ಲ ಮುಗಿಸ್ತಾಳೋ ಅಂತ ನನ್ನ ಜೀವ ತುಡಿತಾ ಇರುತ್ತೆ. ಯಾವತ್ತೂ ನನ್ನ ಮಗ ಈ ಮಾಯಾಜಾಲದಿಂದ ಆಚೆ ಬರ್ತಾನೆ, ಯಾವತ್ತೂ ನೀನು ಅವನನ್ನು ಬದಲಾಯಿಸ್ತೀಯೋ ಅದು ಇವರಿಗೆ ಗೊತ್ತು. ನೋಡು ಪುಟ್ಟಿ, ಇವ್ರನ್ನೆಲ್ಲ ಮಟ್ಟ ಹಾಕಬೇಕು ಅಂತ ದುಡ್ಡು ಇವ್ರ ಕೈ ಸಿಗದಾಗ ನೋಡ್ಕೋಬೇಕು. ಒಂದು ಚಿಕ್ಕ ಕಾಸಿನ ವ್ಯವಹಾರ ನಿನ್ನ ಕಣ್ತಪ್ಪಿ ನಡಿಕೊಡ್ತು, ಹಾಗೆ ಹತ್ತಿನ ಕಣ್ಣಿನಿಂದ ಕಾಯ್ಬೇಕು. ಗೊತ್ತಾಯ್ತೇನಮ್ಮ? ಹೋಗ್ಲಿ ಬಿಡೋ ಅಭಿ, ಯಾಕೋ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಇಷ್ಟೆಲ್ಲ ಆದ್ಮೇಲೆ ತಲೆ ಕೆಡ್ಸ್ಕೊಳ್ಳಿಲ್ಲ ಅಂದ್ರೆ ನಿನ್ ಮಗ್ನಾಗ ಏನಮ್ಮ ಪ್ರಯೋಜನ? ನಿನ್ನ ಈ ಲೆವೆಲ್ಗೆ ಯಾವತ್ತೂ ಅಪ್ಪ ಅವಮಾನ ಮಾಡಿರ್ಲಿಲ್ಲ. ಛೇ, ಆ ಕೆಲಸದವಳ ಮುಂದೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಎಲ್ಲಿಂದ ಬಂದ ಬಿಕಾರಿ ಮುಂದೆ ನಿನ್ನ ಅವಮಾನ ಮಾಡಿಬಿಟ್ರು. ಮನೆ ಬಿಟ್ಟು ಹೋಗೋದ್ರು. ನನ್ ಮೈಯೆಲ್ಲ ಉರಿದೋಯ್ತು. ಅಮ್ಮಂಗೆ ಅಣ್ಣಂಗೋಸ್ಕರ ದುಡ್ಡು ತಗೊಳ್ಳೋ ಅಧಿಕಾರನೂ ಇಲ್ವೇನೋ? ಯಾರು ಹೇಳಿದಾಗಂತ? ಅವ್ರು 1000 ಹೇಳ್ಕೊಳ್ಳಿ, ದುಡ್ಡು ನಾನ್ ತಂದು ಕೊಡ್ತೀನಿ. ಎಲ್ಲ ಅಧಿಕಾರನ ಅವಳು ಯಾವಾಗ ಕೊಟ್ಟು ಅವಳು ಮುಂದೆ ನಿಲ್ಸ್ಕೊಂಡು ಕೋರ್ಟ್ ಮಾರ್ಷಲ್ ಮಾಡಿ ಅವಮಾನ ಮಾಡ್ಬಿಟ್ರಲ್ಲ. ಛೇ, ಅಕ್ಕಂದು ಬಿಡು, ಸ್ವಂತ ಮಗ ನೀನು. ನೆನ್ನೆ ಮೊನ್ನೆ ಬಂದವಳನ್ನ ನಿಲ್ಲಿಸ್ಕೊಂಡು ಮನೆ ಬಿಟ್ಟು ಹೋಗು ಅಂತ ಹೇಳ್ಬಿಟ್ರಲ್ಲ. ಹೂ ಮಾವ, ಅದನ್ನ ನನ್ನ ಕೈ ಸಹಿಸ್ಕೊಳಕ್ ಆಗ್ತಿಲ್ಲ. ಆ ಕ್ಷಣನೇ ಮನೆ ಬಿಟ್ಟು ಹೋಗ್ತಿದ್ದೆ. ಅಮ್ಮನಿಗೋಸ್ಕರ ಅಷ್ಟೇ ಸುಮ್ಮನಿದ್ದೆ. ಇಷ್ಟೆಲ್ಲ ಅನ್ನಿಸ್ಕೊಂಡು ಅವಮಾನ ಮಾಡಿಸ್ಕೊಂಡು ಇನ್ನು ಇಲ್ಲೇ ಇರ್ಬೇಕಾ? ನಮ್ಗೇನ್ ಮಾನ ಮರ್ಯಾದೆ ಏನೂ ಇಲ್ವಾ? ಅಮ್ಮ ನಡಿಯಮ್ಮ, ಈಗಲೇ ಮನೆ ಬಿಟ್ಟು ಹೋಗೋಣ. ಬೇಡ ಅವಿ, ನೀನ್ ಸಮಾಧಾನ ಮಾಡ್ಕೊ. ಈ ಮನೆ ಮಗ ನೀನು, ನನ್ಗೋಸ್ಕರ ನೀನು ಈ ಮನೆ ಬಿಟ್ಟು ಆಚೆಗೆ ಹೋಗ್ಬಾರ್ದು. ಛೇ, ಇಲ್ಲಿ ನೆಮ್ಮದಿಯಾಗಿರೋಕ್ಕೂ ಆಗ್ತಿಲ್ಲ, ನಿನ್ ಬಿಟ್ಟು ಆಚೆ ಹೋಗೋಕ್ಕೂ ಆಗ್ತಿಲ್ಲ. ಪ್ರತಿ ಕ್ಷಣ ಉಸಿರು ಕಟ್ಟಿ ಒದ್ದಾಡಾಗ ಆಗ್ತಿದೆ. ನೋಡಿ, ನಾನೊಂದು ವಿಷಯ ಹೇಳಬೇಕು ಅಂತ ಬಂದೆ. ಯಾರೂ ಬೇಜಾರು ಮಾಡ್ಕೋಬೇಡಿ. ಮಾವ ನಿಮ್ಮನ್ನೆಲ್ಲ ಅಷ್ಟೇ ಕೆಟ್ಟದಾಗಿ ನಡೆಸ್ಕೋಬಾರ್ದಾಗಿತ್ತು. ನನಗೂ ಅದಕ್ಕೆ ತುಂಬ ಬೇಜಾರಾಗ್ತದೆ. ಇಲ್ಲಿ ನೀವು ಯಾರೂ ಕೆಟ್ಟೋರಲ್ಲ. ಇದೆಲ್ಲ ಆಗ್ತಿರೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ. ಎಷ್ಟೋ ವರ್ಷಗಳ ಕಾಲ ನೀವ್ಯಾರೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಹೋಗಿಲ್ಲ. ಇಷ್ಟು ದಿನ ನನ್ನ ಮಾವನ್ನ ಕೆಟ್ಟೋರು ಅಂದ್ಕೊಂಡಿದ್ದೆ, ಆದ್ರೆ ಅವರಲ್ಲೂ ಒಳ್ಳೆತನ ಇದೆ ಅಂತ ನನಗೀಗ ಗೊತ್ತಾಗಿದೆ. ಇಷ್ಟು ದಿನ ನಮಗ್ ಗೊತ್ತಾಗ್ತಿದ್ದು ನೀನೇ ಕಂಡಿಡ್ದೆ? ಒಳ್ಳೆ ಮನ್ಸಿರೋ ಹೊತ್ತಿಗೆ ಮಾವ ನನಗೆ ಸಹಾಯ ಮಾಡಿದ್ರು. ಹೊರಗ್ನವರು ಅವ್ರನ್ನ ಗೌರವದಿಂದ ಕಾಣ್ತಾರೆ. ಸೊಸೈಟಿಲಿ ಅವ್ರಿಗೆ ಒಳ್ಳೆ ಹೆಸರಿದೆ. ಅಂಥವ್ರು ಕೆಟ್ಟೋರಾಗಕ್ಕೆ ಹೇಗೆ ಸಾಧ್ಯ ಹೇಳಿ? ನೀನೇ ನೋಡಿದ್ಯಲ್ಲ ಅವ್ರು ನಮ್ಮನ್ನ ಎಷ್ಟು ಕೆಟ್ಟದಾಗಿ ನಡೆಸ್ಕೋತಾರೆ ಅಂತ. ಹಾ,
ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದೆ. ಅವ್ರಿಗೆ ನಿಮ್ಮ ಒಳ್ಳೆತನ ಅರ್ಥನೇ ಆಗಿಲ್ಲ, ಅಥವಾ ನೀವು ಅರ್ಥ ಮಾಡ್ಕೊಡೋ ಪ್ರಯತ್ನನೇ ಮಾಡಿಲ್ಲ. ನೋಡಿ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮಾವ ನಿಮ್ಮನ್ನ ಅಷ್ಟು ಕೆಟ್ಟದಂಗೆ ನಡ್ಸ್ಕೊಂಡಿದ್ದೇನೋ ತಪ್ಪೆ. ಆದ್ರೆ ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ? ಓದೋ ಹುಡುಗನ್ಗೆ ಅಷ್ಟೊಂದು ದುಡ್ಡು ಯಾಕೆ ಬೇಕು ಹೇಳಿ? ಅದನ್ನ ಕೇಳಕ್ ನೀನ್ ಯಾರೇ? ನಿನ್ನ ಪಂಚಾಯತಿ ಮಾಡಕ್ಕೆ ಇಲ್ಲಿ ಯಾರು ಕಳ್ಸಿದ್ದಾರೆ? ನಡಿಯ ಆಚೆ. ಅವಿ, ಏನ್ ಮಾಡ್ತಾ ಇದ್ಯಾ? ನೀನ್ ಬಿಡಮ್ಮ. ಇವತ್ತು ನಮ್ಮಪ್ಪ ನನ್ನ ಮನೆ ಬಿಟ್ಟು ಆಚೆ ಹೋಗು ಅಂತಾರೆ ಅಂದ್ರೆ ಅದಕ್ಕೆ ಇವಳೇ ಕಾರಣ. ಅಷ್ಟು ಮಟ್ಟಿಗೆ ನಮ್ಮಪ್ಪನ ತಲೆ ಕೆಡಿಸಿದಾಳೆ. ಇವತ್ತು ಅದೇನಾಗುತ್ತೋ ಆಗ್ಲಿ, ಇವತ್ತು ಇವಳನ್ನ ಕತ್ತಿಡ್ದು ಆಚೆ ನುಗ್ತೀನಿ. ಅವಿನಾಶ್, ನನ್ನ ಮಾತು ಕೇಳು. ನಾನ್ ನಿಮ್ಮಮ್ಮ ಹೇಳ್ತಾ ಇದೀನಿ, ದುಡುಕ್ ಬೇಡ. ಮೊದ್ಲು ಇಲ್ಲಿಂದ ಹೊರಟೋಗು. ನಿನಗೆ ಹೇಳಿದ್ದು ಹೊರಟೋಗು ಅಂತ. ದಯವಿಟ್ಟು ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನಗೂ ಮಾತಾಡೋಕ್ಕೆ ಸ್ವಲ್ಪ ಅವಕಾಶ ಕೊಡಿ. ನೋಡಿ, ನಾನು ಯಾರನ್ನೋ ದೂರ್ತಿದ್ದೀನಿ, ಯಾರನ್ನೋ ವಹಿಸ್ಕೊಂಡು ಮಾತಾಡ್ತಿದ್ದೀನಿ ಅಂದ್ಕೋಬೇಡಿ. ಈ ಮನೆ ಸೊಸೆಯಾಗಿ ನಿಮ್ಗೊಂದು ವಿಷಯ ಹೇಳಲೇಬೇಕು. ಶ್ರೀಕಾಂತ್ ಬೇರೆ ಯಾರೋ ಅಲ್ಲ ರೀ, ನನ್ನ ಮೈದ್ನ. ನೀವೆಲ್ಲರೂ ಅವ್ರನ್ನ ತುಂಬ ಪ್ರೀತಿ ಮುದ್ದಿನಿಂದ ಬೆಳೆಸಿದ್ದೀರ ಅಂತ ಕಾಣುತ್ತೆ. ಅದಕ್ಕೆ ಅವ್ರು ಕೇಳ್ದಾಗೆಲ್ಲ ದುಡ್ಡು ಕಳಿಸ್ತಿದ್ದೀರಿ. ನೋಡಿ, ದುಡ್ಡು ಕಳಿಸೋದೆ ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಅವಶ್ಯಕತೆ ಮೀರಿದ ದುಡ್ಡಿಂದ ಏನಾದರೂ ತಪ್ಪಾಗಬಹುದು ಅನ್ನೋದು ಮಾವನ ಆತಂಕ. ನೀವೇ ಒಂದ್ಸಲ ಯೋಚನೆ ಮಾಡಿ, ಓದೋ ಹುಡುಗನಿಗೆ ಅಷ್ಟೊಂದು ದುಡ್ಡು ಯಾಕೆ ಬೇಕು? ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಮಾವನ ಜೊತೆಗೆ ನಿಮ್ಮ ಘನತೆ ಗೌರವನೂ ಹಾಳಾಗಲ್ವಾ? ಈಗಿನ ಕಾಲದಲ್ಲಿ ಕಣ್ಮುಂದೆ ಇರೋ ಮಕ್ಕಳೇ ಹಾಳಾಗಿ ಹೋಗ್ತಾರೆ. ಅಂಥದ್ರಲ್ಲಿ ಎಲ್ಲೋ ದೂರದಲ್ಲಿರೋರು ಏನು ಮಾಡ್ತಿದ್ದಾರೆ ಅಂತ ನೋಡೋರು ಯಾರು? ರೀ, ಒಂದಂತೂ ಸತ್ಯ, 1000 ರೂಪಾಯಿ ಪಾಕೆಟ್ ಮನಿ ಅಂತ ತರ್ಸ್ಕೊತಿದ್ದಾರೆ ಅಂದರೆ ಅದು ಮಿಸ್ಯೂಸ್ ಅಂತೂ ಆಗ್ತಾನೆ ಇರುತ್ತೆ. ಫೀಸು, ಹಾಸ್ಟೆಲ್ ಚಾರ್ಜಸ್ಸು ಅಂತ ಬೇರೆ ದುಡ್ಡು ಕೊಟ್ಟ ಮೇಲೆ ಕೇಳ್ದಾಗ್ಲೆಲ್ಲ ಪಾಕೆಟ್ ಮನಿ ಕೊಡೋ ಅವಶ್ಯಕತೆ ಏನಿದೆ? ಇದು ತಪ್ಪು ಅಂತ ನಿಮಗೂ ಅನ್ಸಲ್ವಾ? ನೀವಾದರೂ ಇದನ್ನು ಕಂಟ್ರೋಲ್ ಮಾಡಿದ್ರೆ ಮಾವಂಗೆ ನಿಮ್ಮ ಬಗ್ಗೆ ಒಳ್ಳೆ ಭಾವನೆ ಬರುತ್ತೆ. ನೀವೇ ಹೇಳಿ, ನಾನು ಹೇಳ್ತಿರೋದು ನಿಜ ತಾನೆ? ಏಯ್, ಮುಗಿತೇನೆ ನಿಂದು? ನಿನ್ನ ಕೇಳ್ತಿರೋದು ಮುಗಿತಾ? ಮಾತಾಡಕ್ ಬಿಟ್ರೆ ಎಷ್ಟೇ ಮಾತಾಡ್ತೀಯ ನೀನು? ನಮ್ಮನ್ನೇ ಹೊಡೆದು ಆಳಕ್ ನೋಡ್ತೀಯಾ? ಏಯ್, ನಾನೇನ ಅವನ್ನ ಕಂಟ್ರೋಲ್ ಮಾಡೋದು? ಶ್ರೀಕಾಂತ ಅವನಿಗಿಷ್ಟ ಬಂದಾಗಿರ್ಬೋದು, ಅವನು ಈ ಮನೆ ಮಗ ಕಣೆ. ಬೇಕಾದಷ್ಟು ಖರ್ಚು ಮಾಡೋ ಅಧಿಕಾರ ಇದೆ ಅವನಿಗೆ. ಅಮ್ಮ ಅವನನ್ನ ದೂರ ಇಟ್ಟು ಅವನಿಗಿಂತ ಹೆಚ್ಚು ಪ್ರೀತಿ ವಾತ್ಸಲ್ಯದಿಂದ ನಾನು ಸಾಕಿದ್ದಾಳೆ. ಅಮ್ಮ ಮಗನಿಗೆ ಪಾಕೆಟ್ ಮನಿ ಕಳಿಸಿದಾಳೆ, ಆದ್ರೆ ನನಗೆ ಯಥೇಚ್ಛವಾದ ಪ್ರೀತಿ ಕೊಟ್ಟಿದ್ದಾಳೆ. ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗುತ್ತೇನೆ? ಆ ಋಣ ತೀರ್ಸಕ್ಕೆ 7 ಜನ್ಮ ಎತ್ತರೂ ಸಾಕಾಗಲ್ಲ. ನನ್ನ ಕೈಲಿ ಸಾಧ್ಯ ಇರೋದು ಒಂದೇ ಒಂದು, ಅವ್ರನ್ನೆಲ್ಲ ಖುಷಿಯಾಗಿ ನಗ್ನಗ್ತಾ ಇರೋದು ನೋಡ್ಕೊಳ್ಳೋದು. ಅದಕ್ಕೆ ಅವ್ರು ಎಷ್ಟು ಕೋಟಿ ಬೇಕಾದ್ರೂ ಖರ್ಚು ಮಾಡಲಿ. ಏಯ್,
ಸಂಬಂಧನ ಇಲ್ದಿರೋ ನಿನ್ಗೆ ನಮ್ಮಪ್ಪ ಲಕ್ಷಾಂತರ ರೂಪಾಯಿ ಸುರಿತಾರೆ. ನಿನ್ನ JMD ಮಾಡ್ತಾರೆ ಅಂದ್ರೆ ನನ್ನ ತಮ್ಮಂಗೆ 25,000 ರೂಪಾಯಿ ಕೊಡೋದ್ ತಪ್ಪ? ಏನೋ ದೊಡ್ಡದಾಗ ವೇದಾಂತ ಹೇಳಕ್ ಬಂದ್ಬಿಟ್ಲು. ನೋಡು, ಇದೇ ಕೊನೆ. ಹೀಗೆ ನಾಲ್ಗೆ ಉದ್ದ ಮಾಡಿದ್ರೆ ನಿನ್ನ ಇಲ್ಲೇ ಹೂತು ಸಮಾಧಿ ಮಾಡ್ಬಿಡ್ತೀನಿ. ಹುಷಾರ್.